ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಎವ್ಯಾಲ್ಯೂಯೇಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಸರಿನಾ? ಸೊ ಇದ್ರದ್ದು ಮುಂಚೆ ನಾನು ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಇರ್ಬೋದು ಮತ್ತೆ ಮಾಡಲ್ ಪೇಪರ್ ಕ್ವಶನ್ಸ್ ಅದೆಲ್ಲವನ್ನು ಕೂಡ ನಾನು ಆಲ್ರೆಡಿ ಸಾಲ್ವ್ ಮಾಡಿ ಬರ್ದಿದ್ದೀನಿ. ಸೊ ಇವಾಗ ಇನ್ನೊಂದು ಪ್ರಾಬ್ಲಮ್ ಅನ್ನ ತಗೊಳ್ಳೋಣ. ಸೊ ಅವ್ರೇನ್ ಹೇಳಿರೋದು, ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅನ್ನು ಎವ್ಯಾಲ್ಯೂಯೇಟ್ ಮಾಡ್ರಿ ಅಂತ. ಇದೇ ಫಾರ್ಮೆಟ್ ಅಲ್ಲಿ ಇದೆ, ಇದಿರೋದು ಇನ್ಫಿಕ್ಸ್ ಫಾರ್ಮೆಟ್ ಅಲ್ಲಿ. ಸೊ ಒಬ್ಬೊಬ್ಬರಿಗೆ ಡಿಫರೆನ್ಸ್ ಗೊತ್ತಾಗಲ್ಲ, ಇನ್ಫಿಕ್ಸ್ ಅಂದ್ರೇನು ಪೋಸ್ಟ್ ಫಿಕ್ಸ್ ಅಂತ ಅಂದ್ರೇನು, ಒಂದೊಂದ್ಸಲಿ ಈ ತರ ಕನ್ಫ್ಯೂಸ್ ಮಾಡೋದಕ್ಕೆ ಕೊಡ್ತಾರೆ. ಫಸ್ಟ್ ತಿಳ್ಕೋಬೇಕು, ಆಪರೆಂಡ್ 1 ಆಪರೆಂಡ್ 2 ಅಂತ ಇದೆ ಅಂತ ಅನ್ಕೊಳ್ಳಿ. ಎರಡು ಆಪರೆಂಡ್, ಅವುಗಳ ಮಧ್ಯೆ ಏನಾದ್ರೂ ಆಪರೇಟರ್ ಇದ್ರೆ ಅದನ್ನ ಏನಂತ ಕರಿತೀವಿ, ಇನ್ಫಿಕ್ಸ್. ನೆಕ್ಸ್ಟ್ ಆಪರೆಂಡ್ 1 ಆಪರೆಂಡ್ 2 ಮತ್ತೆ ಅದಾದ್ಮೇಲೆ ಆಪರೇಟರ್ ಇದ್ರೆ ಏನು, ಎರಡು ಆಪರೆಂಡ್ ಆದ್ಮೇಲೆ ಆಪರೇಟರ್ ಇದ್ರೆ ಅದನ್ನ ಪೋಸ್ಟ್ ಫಿಕ್ಸ್ ಅಂತ ಕರಿತೀವಿ. ಪೋಸ್ಟ್ ಅಂದ್ರೇನು ಮುಂದೆ, ಸೊ ಪೋಸ್ಟ್ ಫಿಕ್ಸ್ ಅಂತ. ಗೊತ್ತಾಯ್ತಾ? ಒಬ್ಬೊಬ್ಬರಿಗೆ ಆಪರೆಂಡ್ ಅಂದ್ರೇನು ಆಪರೇಟರ್ ಅಂತ ಅಂದ್ರೇನು ಅಂತಾನೂ ಗೊತ್ತಿರಲ್ಲ. ಸೊ ಅದನ್ನು ಕೂಡ ಕಲ್ತ್ಕೊಳ್ಳೋಣ. ನೋಡಿ, ಆಪರೆಂಡ್ ಅಂತ ಅಂದ್ರೆ ಸಿಂಪಲ್. ಆಪರೆಂಡ್ ಅಂತ ಅಂದ್ರೆ ಆಲ್ಫಾಬೆಟ್ಸ್ಗಳು ಇರ್ಬೋದು, ಸ್ಮಾಲ್ ಲೆಟರ್ ಬಿಗ್ ಲೆಟರ್ ಯಾವ್ದಾದ್ರೂ ಆಯ್ತು, ಸರಿನಾ? ನೆಕ್ಸ್ಟ್ ನಂಬರ್ಗಳು 5 4 3 ಎನಿಥಿಂಗ್, ನಂಬರ್ಗಳು ಮತ್ತೆ ಆಲ್ಫಾಬೆಟ್ಸ್ ಸ್ಮಾಲ್ ಲೆಟರ್ಸ್ ಆಗಿರ್ಲಿ ಬಿಗ್ ಲೆಟರ್ಸ್ ಆಗಿರ್ಲಿ ಅದನ್ನ ಏನಂತ ಕರಿತೀವಿ, ಆಪರೆಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಆಪರೇಟರ್ಸ್ ಅಂತ ಅಂದ್ರೇನು, ಆಪರೇಟರ್ಸ್ ಅಂತ ಅಂದ್ರೆ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಎಕ್ಸ್ಪೋನೆನ್ಷಿಯಲ್ ಡಾಲರ್ ಈ ತರ ಸಿಂಬಲ್ಗಳನ್ನ ಏನಂತ ಕರಿತೀವಿ ನಾವು, ಆಪರೇಟರ್ಸ್ ಅಂತ ಕರಿತೀವಿ, ಸರಿನಾ? ನೆನ್ಪಿರ್ಬೇಕು. ಆಮೇಲೆ ಇನ್ನೊಂದು ಮೇಜರ್ ಪಾಯಿಂಟ್ ಅನ್ನ ಹೇಳ್ತೀನಿ ನೋಡಿ. ಈ ಎಕ್ಸ್ಪೋನೆನ್ಷಿಯಲ್ ಸಿಂಬಲ್ ಮತ್ತೆ ಡಾಲರ್ ಸಿಂಬಲ್ ಎರಡೂ ಕೂಡ ಸೇಮ್. ಗೊತ್ತಾಯ್ತಾ? ಒಂದೊಂದ್ಸಲಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಡಾಲರ್ ಸಿಂಬಲ್ ಅನ್ನ ಕೊಟ್ಬಿಡ್ತಾರೆ. ಅವಾಗ ನೀವು ನಾನು ಡಾಲರ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಸುಮ್ಮನೆ ಖಾಲಿ ಬಿಟ್ಟು ಬರ್ತೀರಾ, ಬಿಡಬಾರ್ದು. ಗೊತ್ತಾಯ್ತಾ? ಡಾಲರ್ ಅಂದ್ರೇನು, ಎಕ್ಸ್ಪೋನೆನ್ಷಿಯಲ್ ಪವರ್ಗೆ ಹೋಗ್ಬೇಕು. ಇವಾಗ $11 ಅಂತ ಇದೆ ಅಂತ ಅನ್ಕೊಳ್ಳಿ, ವ್ಯಾಲ್ಯೂ ಏನು 11 ಪವರ್ 1 ಅಂತ. ಗೊತ್ತಾಯ್ತಾ? ಎಕ್ಸ್ಪೋನೆನ್ಷಿಯಲ್ನೇ ನಾವಿಲ್ಲಿ ಡಾಲರ್ ಅಂತ ನಾವು ರಿಪ್ಲೇಸ್ ಮಾಡ್ತಾ ಹೋಗ್ತೀವಿ, ಎರಡೂ ಕೂಡ ಸೇಮ್, ಸರಿನಾ? ನೆಕ್ಸ್ಟ್ ಆಪರೇಟರ್ ಅಂದ್ರೆ ಏನು ಗೊತ್ತಾಯ್ತು, ಆಪರೆಂಟ್ಸ್ ಅಂತ ಅಂದ್ರೆ ಏನು ಅಂತ ಗೊತ್ತಾಯ್ತು. ಇವಾಗ ಎವ್ಯಾಲ್ಯೂಯೇಟ್ ಮಾಡ್ತಾ ಹೋಗೋಣ. ಫಸ್ಟ್ ಇದು ಇನ್ಫಿಕ್ಸ್ ಫಾರ್ಮೆಟ್ ಅಲ್ಲಿ ಇದೆ ಅಲ್ವಾ. ಇನ್ಫಿಕ್ಸ್ ಅಂತ ಅಂದ್ರೇನು, ಎರಡು ಆಪರೆಂಟ್ ಮಧ್ಯೆ ಆಪರೇಟರ್, ಎರಡು ಆಪರೆಂಟ್ ಮಧ್ಯೆ ಆಪರೇಟರ್, ಎರಡು ಆಪರೆಂಟ್ ಮಧ್ಯೆ ಆಪರೇಟರ್. ಸೊ ಅದನ್ನ ನಾನು ಫಸ್ಟ್ ಪೋಸ್ಟ್ ಫಿಕ್ಸ್ ಕನ್ವರ್ಟ್ ಮಾಡ್ಕೊಂತೀನಿ. ಪೋಸ್ಟ್ ಫಿಕ್ಸ್ ಅಂದ್ರೇನು, ಆಪರೆಂಟ್ 1 ಆಪರೆಂಟ್ 2 ಆಪರೇಟರ್. ನೋಡಿ ಇಲ್ಲಿ ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋದನ್ನ ನಾವು ಸಾಲ್ವ್ ಮಾಡಬೇಕು. ನೋಡಿ 5 3 ಮತ್ತೆ ಪ್ಲಸ್ ಇದೆ. ಫಸ್ಟ್ ಆಪರೆಂಟ್ 1 ಏನು 5, ಆಪರೆಂಟ್ 2 ಯಾವುದು 3, ನೆಕ್ಸ್ಟ್ ಆಪರೇಟರ್ ಯಾವುದು ಪ್ಲಸ್. ಸೊ ಇವಾಗ ಪೋಸ್ಟ್ ಫಿಕ್ಸಿಗೆ ಕನ್ವರ್ಟ್ ಆಯ್ತು. ಸೊ ನೆಕ್ಸ್ಟ್ ಇದು ಅಷ್ಟನ್ನು ಕೂಡ ನಾವು ಇವಾಗ ಆಪರೆಂಟ್ 1 ಅಂತ ಕನ್ಸಿಡರ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಬ್ರಾಕೆಟ್ ಇದೆ ನೋಡಿ ಇಲ್ಲಿ, ಸೊ ಇದನ್ನ ಬಿಡಿಸ್ಕೊಳ್ಳೋಣ. ಸೊ ಆಪರೆಂಟ್ 1 ಯಾವುದು 8, ಆಪರೆಂಟ್ 2 ಯಾವುದು 2, ಆಪರೇಟರ್ ಯಾವುದು ಮೈನಸ್. ಸೊ ಇವಾಗ ನೋಡಿ ಇದು ಅಷ್ಟು ಸೇರಿ ಆಪರೆಂಟ್ 1 ಆಗುತ್ತೆ, ಇದು ಅಷ್ಟು ಸೇರಿ ಆಪರೆಂಟ್ 2 ಆಗುತ್ತೆ. ಅವುಗಳ ಮಧ್ಯೆ ಇರುವಂತ ಆಪರೇಟರ್ ಯಾವುದು, ಮಲ್ಟಿಪ್ಲಿಕೇಶನ್. ಸೊ ಇವಾಗ ದಿಸ್ ಈಸ್ ದ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಫಾರ್ ದ ಗಿವನ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್. ಗೊತ್ತಾಯ್ತಾ? ಸೊ ಇನ್ಫಿಕ್ಸ್ ಅಲ್ಲಿ ಕೊಟ್ಟಿದ್ದನ್ನ ನಾನು ಪೋಸ್ಟ್ ಫಿಕ್ಸಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಇದೇ ಬರ್ಕೊಳಕ್ ಹೋಗ್ಬೇಡ್ರಿ. ಸಾಲ್ವ್ ಮಾಡೋದಕ್ಕೆ ನಾವು ಎರಡು ಕಾಲಮ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಮೊದಲನೇದು ಯಾವುದು, ಸಿಂಬಲ್ ಅಂತಂದ್ರೆ ಯಾವ್ದು ಸಿಂಬಲ್ ಯೂಸ್ ಮಾಡ್ತಾ ಇದೀವಿ ಅಂತ. ನೆಕ್ಸ್ಟ್ ಯೂಸ್ ಮಾಡುವಂಥದ್ದು ಸ್ಟ್ಯಾಕ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ. ಸೊ ಇವಾಗ ಮೊದಲನೇ ಸಿಂಬಲ್ ಯಾವ್ದಿರೋದು ನನಗೆ 5. ಸೊ 5 ಆಪರೆಂಡ್ ಆಪರೇಟರ್, ಆಪರೆಂಡ್. ಗೊತ್ತಾಯ್ತಾ? ಆಪರೆಂಡ್ ಅಂದ್ರೇನು, ಆಲ್ಫಾಬೆಟ್ಸ್ ಇರ್ಬೋದು ನಂಬರ್ಸ್ ಇರ್ಬೋದು. ಇಲ್ಲಿ ಬರ್ತಿರೋದು ಯಾವುದು, ನಂಬರ್. ಸೊ ಇಟ್ ಈಸ್ ಎನ್ ಆಪರೆಂಡ್. ಸೊ ಆಪರೆಂಡ್ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು, ಡೈರೆಕ್ಟ್ಲಿ ಇನ್ಸರ್ಟ್ ಇಂಟು ದ ಸ್ಟ್ಯಾಕ್, ಸರಿನಾ? ಸ್ಟ್ಯಾಕ್ಗೆ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬೇಕು. ಸೊ ಇವಾಗ ಒಂದು ಸ್ಟ್ಯಾಕ್ ಅನ್ನ ಕ್ರಿಯೇಟ್ ಮಾಡ್ಕೊಂತೀನಿ. ಸೊ ಅದಕ್ಕೆ 5 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತೀನಿ. ಈಗ ಸ್ಟ್ಯಾಕ್ ಅಲ್ಲಿ ಏನಿದೆ 5 ಐತೆ, ಸರಿನಾ? ನೆಕ್ಸ್ಟ್ 3. ಸೊ 3 ಇಸ್ ಎನ್ ಆಪರೆಂಡ್ ಆರ್ ಆಪರೇಟರ್, ಇಟ್ ಈಸ್ ಎನ್ ಆಪರೆಂಡ್. ಆಪರೆಂಡ್ ಅಂತಂದ್ರೆ ಸ್ಟ್ಯಾಕ್ ಅಲ್ಲಿ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬೇಕು. ಸೊ 5 ಆಲ್ರೆಡಿ ಇತ್ತು, ಅದ್ರ ಜೊತೆಗೆ ಈಗ 3 ಅನ್ನ ಸೇರಿಸಿದೀನಿ. ನೆಕ್ಸ್ಟ್ ಆಪರೇಟರ್. ಸೊ ಆಪರೇಟರ್ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಆಪರೇಟರ್ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ, ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುವಂತ ಎರಡು ಆಪರೆಂಟ್ ಗಳನ್ನ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ಎರಡೇ ಇರೋದು, ಸೊ ಅವೆರಡನ್ನೇ ಕನ್ಸಿಡರ್ ಮಾಡ್ಬೇಕು. ಸೊ ಫಸ್ಟ್ ಇವರಿಬ್ಬರಲ್ಲಿ ಫಸ್ಟ್ ಯಾರು ಬಂದಿದ್ದು 5 ಅಂದ್ರೆ ಫಸ್ಟ್ ಇನ್ಸರ್ಟ್ ಆಯ್ತು 5. ನೆಕ್ಸ್ಟ್ ಇನ್ಸರ್ಟ್ ಯಾವ್ದು 3. ಸೊ ಅವುಗಳ ಮಧ್ಯೆ ಈ ಆಪರೇಟರ್ ಅನ್ನ ಹಾಕ್ಬೇಕು, ಸರಿನಾ? ಸೊ ಏನಾದ್ರೂ ಆಪರೇಟರ್ ಬಂದ್ರೆ ಪ್ಲೇಸ್ ದಿ ಆಪರೇಟರ್ ಇನ್ ಬಿಟ್ವೀನ್ ಟೂ ಟಾಪ್ ಆಫ್ ದಿ ಸ್ಟ್ಯಾಕ್ ಸಿಂಬಲ್ಸ್.
ಸರಿನಾ? ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುವಂತಹ ಎರಡು ಸಿಂಬಲ್ಗಳ ಮಧ್ಯೆ ನಾನು ಪ್ಲೇಸ್ ಮಾಡ್ಬೇಕು. ಸೊ ಪ್ಲೇಸ್ ಮಾಡ್ಬೇಕಾದ್ರೆ ನೆನಪಿರ್ಲಿ, ಫಸ್ಟ್ ಯಾರು ಇನ್ಸರ್ಟ್ ಆಗಿರ್ತಾರೆ ಅವ್ರನ್ನ ಫಸ್ಟ್ ಬರ್ಕೊಳ್ಳಿ, ನೆಕ್ಸ್ಟ್ ಯಾರು ಇನ್ಸರ್ಟ್ ಆಗಿರ್ತಾರೆ ಅವ್ರನ್ನ ನೆಕ್ಸ್ಟ್ ಬರ್ಕೊಂಡು ಮಧ್ಯೆ ಆಪರೇಟರ್ ಹಾಕ್ಬೇಕು. 5 + 3 ಏನಾಯ್ತು? 8 ಆಯ್ತು. ಸೊ ಇವಾಗ ಅಪ್ಡೇಟ್ ಮಾಡಿ, ನನ್ನ ಸ್ಟ್ಯಾಕ್ ಇವಾಗ ಅಪ್ಡೇಟ್ ಐತೆ. ಇದಲ್ಲ ನನ್ನ ಸ್ಟ್ಯಾಕ್, ಇವಾಗ ಇದು ಹೊಸದು. ಸರಿನಾ? 5 + 3 8 ಆಯ್ತು. ನೆಕ್ಸ್ಟ್ ಯಾವುದು? 8. 8 ಈಸ್ ಎನ್ ಆಪರೆಂಡ್ ಆರ್ ಆಪರೇಟರ್? ಇಟ್ ಈಸ್ ಎನ್ ಆಪರೆಂಡ್. ಆಪರೆಂಡ್ ಅಂತಂದ್ರೆ ಡೈರೆಕ್ಟ್ ಆಗಿ ನಾವೇನ್ ಮಾಡ್ತೀವಿ, ಸ್ಟ್ಯಾಕ್ಗೆ ಇನ್ಸರ್ಟ್ ಮಾಡ್ತೀವಿ. 8 ಆಲ್ರೆಡಿ ಇತ್ತು, ಅದ್ರ ಜೊತೆ ಇನ್ನೊಂದು 8. ನೆಕ್ಸ್ಟ್ 2 ಈಸ್ ಆಲ್ಸೋ ಎನ್ ಆಪರೆಂಡ್. ಆಪರೆಂಡ್ ಅಂದ್ರೆ ಡೈರೆಕ್ಟ್ ಆಗಿ ಇನ್ಸರ್ಟ್ ಇಂಟಿದ್ದ ಸ್ಟ್ಯಾಕ್. 8 ಇತ್ತು, ಅದ್ರ ಜೊತೆಗೆ ಒಂದು 2. ನೆಕ್ಸ್ಟ್ ಮೈನಸ್. ಸೊ ಮೈನಸ್ ಈಸ್ ಎನ್ ಆಪರೇಟರ್. ಆಪರೇಟರ್ ಬಂದಾಗ ಏನ್ ಮಾಡಬೇಕು? ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುವಂತಹ ಎರಡು ಆಪರೆಂಡ್ಗಳ ಮಧ್ಯೆ ಆ ಒಂದು ಆಪರೇಟರ್ ಅನ್ನ ಪ್ಲೇಸ್ ಮಾಡಬೇಕು. ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುವಂತಹ ಎರಡು ಆಪರೆಂಡ್ಗಳು ಯಾವುವು? 2 ಮತ್ತೆ 8. ಇವರಿಬ್ಬರಲ್ಲಿ ಫಸ್ಟ್ ಬಂದಿದ್ಯಾರು? 8 ಬಂದಿದ್ದು ಪ್ಲಸ್. ಇವರಿಬ್ಬರಲ್ಲಿ ಫಸ್ಟ್ ಬಂದಿದ್ಯಾರು? 8. ನೆಕ್ಸ್ಟ್ ಬಂದಿದ್ಯಾರು? 2. ಯಾವ್ದಪ್ಪ ಆಪರೇಟರ್ ಇದು? ಮೈನಸ್. 8 - 2 ಏನಾಗುತ್ತೆ? 6 ಆಗುತ್ತೆ. ಸೊ ಇವಾಗ 8 ಆಲ್ರೆಡಿ ಇತ್ತು, ಇವರಿಬ್ರು ಬದಲು ನಾನೇನಂತ ಬರೀಬಹುದು? 6 ಅಂತ ಬರೀಬಹುದು. ಸೊ ನನ್ನ ಸ್ಟ್ಯಾಕ್ ಯಾವ ರೀತಿ ಅಪ್ಡೇಟ್ ಆಗಿರುತ್ತೆ? 8 ಹಂಗೆ ಉಳ್ಕೊಂಡಿರುತ್ತೆ. ಇದು 8 - 2 ಏನಾಯ್ತು? 6. ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಆಪರೇಟರ ಆಪರೆಂಡ? ಆಪರೇಟರ್. ಆಪರೇಟರ್ ಆದ್ರೆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುವಂತಹ ಎರಡು ಆಪರೆಂಡ್ಗಳನ್ನ ಕನ್ಸಿಡರ್ ಮಾಡಿ ಫಸ್ಟ್ ಯಾವ್ದು ಬಂದಿರೋದು? 8. ನೆಕ್ಸ್ಟ್ ಯಾವ್ದು ಬಂದಿರೋದು? 6. ಅದರ ಮಧ್ಯೆ ಈ ಆಪರೇಟರ್ ಅನ್ನ ಪ್ಲೇಸ್ ಮಾಡಿ. ದಟ್ ಈಸ್ ಮಲ್ಟಿಪ್ಲಿಕೇಶನ್ ಆಪರೇಷನ್. ಸೊ 8 × 6 = 48. ಸರಿನಾ? ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. 48 ಇಸ್ ದ ಫೈನಲ್ ಆನ್ಸರ್. ಸೊ ಈ ರೀತಿ ನೀವು ಎವ್ಯಾಲ್ಯೂಯೇಷನ್ ಆಫ್ ದ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ, ಅವಾಗ ಕ್ಲಿಯರ್ ಆಗಿ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು.